ಮೈ ಮುರ್ಕೊಂಡಿನಿ, ಮನಸ್ಸು ಮುರ್ಕೊಂಡಿಲ್ಲ. ಹಂಗಾಗಿ ಐ ಕ್ಯಾನ್ ಎಂಜಾಯ್ ದ ಪೇನ್. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಈ ಹಲ್ಕ್ ಮೂವಿ, ಸ್ಪೈಡರ್ ಮ್ಯಾನ್ ಮೂವಿ ಎಲ್ಲ ಮಾಡಿದ್ರಲ್ಲ ಅವ್ರು, ಡ್ಯಾನ್ಲಿ ಜೋಸಫ್. ಒಂದು ಬಂಡೆ ಎಲ್ಲ ಹತ್ಬೇಕಾದ್ರೆ ಕ್ಯಾಮ್ರಾ ಬಿಟ್ಟು ಓಡೋಗ್ಬಿಟ್ಟಿದ್ರು. ಏನಂದೆ, ಇನ್ನೊಂದ್ಸಲ ಹೇಳು. ಒಂದು ಬಂಡೆ ಎಲ್ಲ ಹತ್ಬೇಕಾದ್ರೆ ಕ್ಯಾಮ್ರಾ ಬಿಟ್ಟು ಓಡೋಗ್ಬಿಟ್ಟಿದ್ರು. ಎದ್ರಕೊಂಡು ಹಂಗೆ ಹತ್ಬಿಟ್ಟಿದ್ದೆ. ನನ್ನ ಮೂಳೆ, ಶೋಲ್ಡ್ರ್ ಮೂಳೆ ಎಲ್ಲ ಆಚೆ ಬಂದ್ಬಿಟ್ಟು ಚರ್ಮ ಕಿತ್ಕೊಂಡು. ಮತ್ತೆ ಹೆಂಗ್ ಮೇಲೆ ಹತ್ತಿದ್ರಿ ಅವಾಗ? ನನ್ನ ಮೂಳೆ ನಾನೇ ಕುಂದಿರ್ಸ್ಕೊಂಡು 36 ಗಂಟೆ ಆದ್ಮೇಲೆ ಕಲ್ತೊಂಡು ಕುಟ್ಟಿ ಗ್ರಿಪ್ ಮಾಡ್ಕೊಂಡು ಹತ್ಕೊಂಡ್ಬಿಟ್ಟಿದ್ದೆ. ಹಾಯ್, ಹಲೋ, ನಮಸ್ಕಾರ. ಚಿತ್ರದುರ್ಗ ಸ್ವರ್ಗ ರೀ, ಇದು ಸ್ವರ್ಗದಂಥ ನಾಡು. ನನಗೆ ಒಂಥರ ಪ್ರೌಡ್ ಫೀಲಿಂಗ್ ಆ್ಯಂಡ್ ಒಂದು ಏನು ಖುಷಿ ಅಂತಂದರೆ ಈ ಕಣ್ಣು ಮುಚ್ಚಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ನೋಟ. ಸೊ ಇಲ್ಲಿ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅಂತ ಅನಿಸೋ ಒಂದು ಮನಸ್ಸು ನಮಗೆ ಬಂದ್ಬಿಡುತ್ತೆ. ಇಲ್ಲಿ ಬಂದರೆ, ಈ ಜಾಗಕ್ಕೆ ಬಂದ್ರೇ ಒಂದು ಪಾಸಿಟಿವ್ ವೈಬು. ಒಂದು ಹಿಸ್ಟಾರಿಕಲ್ ಪ್ಲೇಸಿಗೆ ಬಂದ ತಕ್ಷಣ ಹೆಂಗೆ ನಾವು ಒಂದು 800-1000 ವರ್ಷ ಹಿಂದೆ ಹೋದರೆ ಹೆಂಗಿರಬಹುದು ಇಲ್ಲಿನ ಜಾಗ ಅಂತ ಊಹೆ ಮಾಡ್ಕೊಳ್ಳೋದ್ರಲ್ಲೇ ನಾವು ರೋಮಾಂಚನ ಅನುಭವಿಸ್ತೀವಿ. ಸೊ ನನಗೆ ಈಗ ಆಲ್ಮೋಸ್ಟ್ ಈ ಚಿತ್ರದುರ್ಗಕ್ಕೆ ಬಂದಾಗಿಂದನೂ ನಂಗೆ ಅನ್ನಿಸ್ತಾ ಇರೋದು ಹಾಗೆ, ಒಂದು 1000 years ಬ್ಯಾಕ್ ನಾವು ಇಲ್ಲಿದ್ದಿದ್ರೆ ಅಥವಾ ಇದು ಹೆಂಗಿರಬಹುದಿತ್ತು ಅನ್ನೋ ಇಮ್ಯಾಜಿನೇಷನಲ್ಲೇ ನಂಗೆ ಟೈಮ್ ಹೊರಟೋಗ್ತಾ ಇದೆ. ರೈಟ್ ನಾವು ನಾನಿವಾಗ ಚಿತ್ರದುರ್ಗದ ಒಂದು ಕೋಟೆಯ ಒಂದು ಭಾಗದಲ್ಲಿ ನಾನಿದ್ದೀನಿ. ಈ ಕೋಟೆ ಮೇಲೆ ಇಲ್ಲಿ ಎಲ್ಲ ನೋಡ್ತಾ ಇದ್ದರೆ ಸೀರಿಯಸ್ಲಿ ಇಲ್ಲಿಂದ ವಾಪಸ್ ಹೋಗೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಬ್ಯೂಟಿಫುಲ್ ಪ್ಲೇಸ್ ಇದು. ಸೊ ಈ ಬ್ಯೂಟಿಫುಲ್ ಪ್ಲೇಸಲ್ಲಿ ಕೂತ್ಕೊಂಡು ನಾನು ಯಾರನ್ನ ಮಾತಾಡಿಸ್ತಾ ಇದ್ದೀನಿ ಗೊತ್ತಾ? ಹೆಚ್ಚು ಕಡಿಮೆ ಅವರ ಜೀವನದ ಒಂದು ಭಾಗ ಅಥವಾ ಜೀವನೇ ಕೋಟೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಲ್ಲುಗಳ ನಾಡು ಈ ಕೋಟೆ ಬೀಡಲ್ಲೇ ಅವರ ಜೀವನನ ಸವಿಸ್ತಾ ಇದ್ದಾರೆ. ಇನ್ನು ಮುಂದಿನ ಜೀವನನೂ ಕೂಡ ಈ ಕೋಟೆಗೋಸ್ಕರನೇ ಮುಡುಪಾಗಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನ್ನದು ದೆನ್ ಕೋತಿರಾಜ. ಎಸ್, ಕೋತಿರಾಜ ಅಂದ ತಕ್ಷಣ ನಿಮ್ಗೆಲ್ರಿಗೂ ಒಂದು ಕಲ್ಪನೆ ಬಂದ್ಬಿಡುತ್ತೆ. ಏನು ಕಣ್ಣು ಮುಚ್ಚಿ ಕಣ್ ತೆಗೆಯೋಷ್ಟರೊಳಗೆ ಬಂಡೆನ ಕೋಟೆ ಹತ್ತಿ ಒಂದು ರೌಂಡ್ ಹಾಕ್ಬಿಡ್ತಾರೆ ಅವರು. ಅಷ್ಟು ಎನರ್ಜಿಟಿಕ್, ಅಷ್ಟು ಒಂದು ಪ್ರೀತಿ, ಕನ್ನಡದ ಮೇಲಿನ ಅಭಿಮಾನ, ಕನ್ನಡಿಗರು ಎಲ್ಲರೂ ಹೆಮ್ಮೆ ಪಡಬೇಕಾದಂಥ ಒಂದು ಹೆಸರು ಅಂದರೆ ಚಿತ್ರದುರ್ಗದ್ದು ಕೋತಿರಾಜ ಅವರು. ಬನ್ನಿ ಈಗ ಅವ್ರನ್ನ ಮಾತಾಡ್ಸೋಣ. ಆ್ಯಂಡ್ ಅವರ ಒಂದು ಬ್ಯೂಟಿಫುಲ್ ಜರ್ನಿ ನಾನು ನಿಮ್ಮ ಮುಂದೆ ರಿವೀಲ್ ಮಾಡೋದಕ್ಕೆ ಹೊರಟಿದ್ದೀನಿ. ಅದಕ್ಕೆ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕೋತಿರಾಜ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮಗೆ. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಆರೋಗ್ಯವಾಗಿರಲ್ಲ, ಬಟ್ ಸಂತೋಷವಾಗಿರ್ತೀನಿ. ಯಾಕೆ, ಏನಾಯ್ತು ಆರೋಗ್ಯ? ನಾನು ಆರೋಗ್ಯವಾಗಿರಲ್ಲ ಯಾಕಂದರೆ ನನಗೆ ತುಂಬ ಸರಿ ಇಂಜೂರ್ ಆಯತ್ತೆ. ಹಾಗಾಗಿ ತುಂಬ ಸರಿ ಮುರ್ಕೊಂಡಿನಿ. ಬಟ್ ಮೈ ಮುರ್ಕೊಂಡಿನಿ, ಮನಸ್ಸು ಮುರ್ಕೊಂಡಿಲ್ಲ. ಹಾಗಾಗಿ ಐ ಕ್ಯಾನ್ ಎಂಜಾಯ್ ದ ಪೇನ್. ಮನಸ್ಸಿನ ತುಂಬ ಆರೋಗ್ಯವಾಗಿರುತ್ತೆ, ಮೈ ಆರೋಗ್ಯವಾಗಿರಲ್ಲ. ಮನಸ್ಸು ಮಾತ್ರ ಯಾವಾಗಲೂ ಆರೋಗ್ಯವಾಗಿ, ಯಾವಾಗಲೂ ಖುಷಿಯಾಗಿ ಇರುತ್ತೆ. ಹೌದು. ಕೋತಿರಾಜ್ ಅವರೇ, ಈಗ ಹೇಳಿದ್ರೆ ಇಂಜುರೀಸ್ ಆಗಿದೆ, ಇಷ್ಟೊಂದು ಇಂಜುರೀಸ್. ಈಗಲೂ ನೀವು ಬೆಟ್ಟ ಅಂದರೆ ಕೋಟೆ ಹತ್ತುತ್ತೀರಾ, ಕಲ್ಲುಗಳನ್ನು ಹತ್ತುತ್ತೀರಾ. ಯಾವಾಗಲೂ ನಿಮಗೆ ಸಾಕಪ್ಪ ಅಂತ ಅನಿಸೇ ಇಲ್ವಾ? ಅಥವಾ ಆಗೋದಿಲ್ಲ ನನ್ನ ಕೈಲಿ ಅಂತ ಅನಿಸಿಲ್ವಾ ಯಾವತ್ತು? ನಾನೊಂದು ಸತ್ಯ ಘಟನೆ ಹೇಳ್ತೀನಿ. ಕೆಲವ್ರು ನಂಬೋದು, ಕೆಲವ್ರು ನಂಬದೇ ಇರ್ಬೋದು. ನಮ್ಮ ಚಿತ್ರದುರ್ಗ ಗ್ರಾಮ ದೇವತೆ ಅಂದರೆ ನಾವು ಏಕನಾಥೇಶ್ವರಿ. ನಾವು ಆಕಿನ ತುಂಬ ನಂಬ್ತೀವಿ. ನಾನು ಎಲ್ಲೋ ಹುಟ್ಟಿದವನು, ಯಾರಿಗೂ ಗೊತ್ತೋ ಇಲ್ಲ ಗೊತ್ತಿಲ್ಲ. ನಾನು ಮೂಲತಃ ಹುಟ್ಟಿದ್ದು ತಮಿಳ್ನಾಡಲ್ಲಿ. ನನಗೆ ವಯಸ್ಸು 3 ಇದ್ದಾಗ ಜಾತ್ರೆಯಲ್ಲಿ ಮಿಸ್ ಆಗಿ ಬಂದವನು ನಾನು. ನನಗೆ ವಯಸ್ಸು 3 ಇದ್ದಾಗ ಜಾತ್ರೆಯಲ್ಲಿ ಮಿಸ್ ಆಗಿ ತಮಿಳ್ನಾಡಿನವರೇ ಬಾಗಲಕೋಟೆಯಲ್ಲಿ ಸ್ವೀಟ್ ಕಂಪ್ನಿ ಇಟ್ಕೊಂಡಾರೆ. ಅವ್ರ ಕೈಗೆ ಸಿಗಬಿದ್ದು ನಾನು ಕರ್ನಾಟಕ ಬಂದವನು. 13 ವರ್ಷ ತನಕ ಅವ್ರ ಹತ್ರನೇ ಬೆಳೆದು ಅವರು ಹೊಡಿಯೋದು ಬಡಿಯೋದನ್ನೆಲ್ಲ ಅನುಭವಿಸಿ ನೋವು ತಿಂದು, ಅವ್ರ ಕೈಲಿ ನೋವು ತಿನ್ನೋಕ್ಕಾಗದೆ, ಹೊಡೆತನ ತಡಿಯೋಕ್ಕಾಗದೆ ತಪ್ಪಿಸ್ಕೊಂಡು ಓಡಿ ಬಂದೆ. ರಾಜ್ಕುಮಾರ್ ಕಿಡ್ನಾಪ್ ಆಗಿ ದಿವಸ 2000 ಇಸ್ವಿಯಲ್ಲಿ ನಾನು ಬಾಗಲಕೋಟೆಯಿಂದ ಹಿಂಗೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಸೆಂಟ್ರಲ್ಲಿ ಹಳ್ಳಿಯಲ್ಲಿದ್ದು ಒಂದು ಹಳ್ಳಿಯಲ್ಲಿ ಸಾಕಿದೆ. ಎಲ್ಲೋ ಹುಟ್ಟಿ ನನ್ನ ಕರೆಸ್ಕೊಂಡದ್ದೇ ಆ ಏಕನಾಥೇಶ್ವರಿ ದೇವರೇ. ಆ ದೇವ್ರು ಕೊಟ್ಟಿರೋ ಜೀವ ಇದು. ನಾನು ಈ ಮೊದಲನೇ ಸರಿ ಈ ಕೋಟೆಗೆ ಸೂಸೈಡ್ಗೋಸ್ಕರ ಬಂದ. ನಾನು ಸೂಸೈಡ್ ಮಾಡ್ಕೊಳ್ಳೋಕ್ಕೋಸ್ಕರ ಬಂದಾಗ ಆ ದೇವಿ ಏನೋ ಕಾಪಾಡಿದ್ಲು. ಆ ದೇವಿ ಕೊಟ್ಟಿರೋ ಜೀವ ಆಕೆ ಹೆಂಗೆ ಅದು? ಎಲ್ಲಿ ಹೋಗಿದ್ರಿ ನೀವು ಅವಾಗ ಜೀವ ಕಳ್ಕೋಬೇಕು ಅಂತ? ನಾನು ಇದನ್ನ ಹೇಳ್ಬೇಕಂದ್ರೆ ನಾನು ತುಂಬ ಫ್ಲಾಶ್ಬ್ಯಾಕ್ಗೆಲ್ಲ ಹೋಗ್ಬೇಕು. ಪೂರ್ತಿ ಹೇಳ್ತೀನಿ ಕೇಳಿ, ದೇವಿನ ನಾನು ಎಷ್ಟು ನಂಬ್ತೀನಿ ಅಂತ. ನಾನು ತಮಿಳ್ನಾಡಿಂದ 3 ವರ್ಷಕ್ಕೆ ಜಾತ್ರೆಯಲ್ಲಿ ಮಿಸ್ ಆಗಿ ಬಂದಾಗ ಸ್ವೀಟ್ ಕಂಪ್ನಿಯಲ್ಲಿದ್ದೆ. ಹೊಡಿಯೋದು ಬಡಿಯೋದೆಲ್ಲ ಮಾಡೋರು. ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬಂದು ನನಗೆ ವಯಸ್ಸು 13 ಅವಾಗ. ತಪ್ಪಿಸ್ಕೊಂಡು ಬಂದಾಗ ಇಲ್ಲಿ ಚಿತ್ರದುರ್ಗ ಪಕ್ಕನೇ ವಿಜಯಪುರ ಗೊಲ್ರಟ್ಟಿ ಅಂತ ಒಬ್ಬರು ಹತ್ರ ಮಾದೇವಪ್ಪ ಅಂತೇಳಿ ಅವ್ರ ಕೈಯಲ್ಲಿ ಸಿಗಬಿದ್ದು ಅವರೇ ನನಗೆ ಅಪ್ಪ ಅಮ್ಮ. ಇವತ್ತು ಅವರೇ ನನ್ನ ಸಾಕಿ ಬೆಳೆಸಿದ. ಹೌದು, ಮುದ್ದೆ ಉಣ್ಣಕ್ಕೆ ಬರ್ತದಿಲ್ಲ ನನಗೆ, ಅಮ್ಮ ಮುದ್ದೆ ಉಣ್ಸೋಲ್ಲ. ಅವರೇ ಎಲ್ಲರೂ ನನಗೆ. ಆವಾಗ ಗಾರೆ ಕೆಲಸ ಮಾಡೋಕ್ಕೆ ಬಂದವು. ನಾನು ಗಾರೆ ಕೆಲಸ ಮಾಡಿಕೊಂಡೆ ಜೀವನ ಮಾಡ್ತಿದ್ದಾಗ ಒಂದು ದಿವಸ ನನಗೆ ವಯಸ್ಸು 16 ವರ್ಷ ಆಯ್ತು, 16-17 ವರ್ಷ ಆಯ್ತು.
ಆಮೇಲೆ ಅವ್ನು ಯಾರಪ್ಪ ರೋಡ್ನಾಗ ಹೋಗೋಣ ಕರ್ಕೊಂಬಂದು ದುಡಿಸ್ಕೊಂಡು ತಿಂತಾರೆ ಅಂತ ನನ್ನ ಸಾಕಿದ ಅಪ್ಪ ಮಗು ಯಾರೋ ಪಕ್ಕದ ಮನೆಯವರು ಆಗ್ಲಾರ್ದವ್ರು ಮಾತಾಡಿಬಿಟ್ರು. ಅದಕ್ಕೆ ಅವ್ರು ಬೇಜಾರಾಗಿ ನಿನ್ನ ಜೀವನ ಚೆನ್ನಾಗಿರುತ್ತೆ, ನೀ ದೊಡ್ಡನ ಇದೆ ಎಲ್ಲರೂ ಜೀವನ ಮಾಡ್ಕೊ ಹೋಗಿ ಮಗನೇ ಅಂದ್ಬಿಟ್ರು. ನಾವೆಲ್ಲ ಯಾಕೆ ಬದುಕಿರ್ಬೇಕು, ಸತ್ತೋಗೋಣ ಅಂತ ಕೋಟೆಗೆ ಬಂದೆ. ಹೋಗಿ ಆ ಅಂಗಡಿಯಲ್ಲಿ ಹೋಗಿ ಔಷಧಿ ತೊಗೊಂಬಂದುಬಿಟ್ಟಿದ್ದೆ. ಔಷಧಿ ತೊಗೊಂಬಂದು ಮೇಲೆ ದೇವಸ್ಥಾನ ಕೋಟೆಗೆ ಬಂದು ಎಲ್ಲರೂ ಕಲ್ಸಂದೆ ಬಿದ್ದು ಸತ್ತೋಗೋಣ ಅಂತೇಳಿ ಕೋಟೆಗೆ ಬಂದು ದೇವಸ್ಥಾನದ ಹಿಂದೆ ವಿಷ ಕುಡಿದು ಮಕ್ಕೊಂಬಿಟ್ಟಿದ್ದೆ. ಹಿಂಗೆ ಶುಕ್ರವಾರ ಅವತ್ತು ವಿಷ ಕುಡಿದು ಮಕ್ಕೊಂಡಿನಿ. ದೇವಸ್ಥಾನದ ಪೂಜಾರಿ ಆ ಕಡೆ ಹಿಂದ್ಗಡೆ ಬಂದವರು ನಾನು ನೋಡಿಬಿಟ್ರು. ಅವ್ರು ನೋಡಿ ಯಾಕೆ ಇಲ್ಲಿ ಮಕ್ಕೊಂಡೆ ಅಂದರೆ ಹೊಟ್ಟೆ ಹಸ್ತತೆ ಅದಕ್ಕೆ ಮಕ್ಕೊಂಡೆ ಅಂದೆ. ಅವ್ರು ಹೋಗಿ ದೇವಸ್ಥಾನಕ್ಕೆ ಬಂದಿರೋ ಬಾಳೆಹಣ್ಣು ತೆಂಗಿನಕಾಯಿನೆಲ್ಲ ಒಂದು ಟೌಲ್ ಕಟ್ಟಿ ತೊಗೊಂಬಂದು ನನ್ನ ಕೈಯಾಗ ಕೊಟ್ಟು ಹೋಗ್ಬಿಟ್ರು ಸಂಜೆ 6 ಗಂಟೆಗೆ. ನಾನು ಹೊಟ್ಟೆ ಹಸುವು, ಔಷಧಿ ಬೇರೆ ಕುಡಿದೀನಿ, ವಿಷ ಬೇರೆ ಕುಡಿದೀನಿ, ಹೊಟ್ಟೆ ಎಲ್ಲ ಉರಿ, ಸಿಪ್ಪೆ ಪರಿಕಲೆ ತಿಂದ್ಬಿಟ್ಟಿದ್ದೆ. ಬಾಳೆಹಣ್ಣೆಲ್ಲ ತೆಂಗಿನಕಾಯೆಲ್ಲ ಕಡ್ದು ತಿಂದು ಸಿಪ್ಪೆ ಪರಿಕಲೆ ತಿಂದರೆ ಬೆಳಗ್ಗೆ ನೋಡಿದ್ರೆ ಜೀರ್ಣ ಆಗಿಬಿಟ್ಟಿತ್ತು. ನನಗೆ ವಿಷ ಸಾಯಲಿಲ್ಲ, ನಾನು ಬದುಕಿಬಿಟ್ಟಿದ್ದೆ, ಒಂದು ಚೂರು ಎಫೆಕ್ಟ್ ಹೊಡಿಲಿಲ್ಲ. ಆವಾಗ ಕೆರೆಗೆ ಅಲ್ಲಿ ಈಜಾಡಕ್ಕೆ ಬರೋರು ಯಾರು, ಇವ್ರು ಯಾರೋ ಬಂದಾರೆ ಇವ್ರ ಜೊತೆ ಹೋಗೋಣ ಅಂತೇಳಿ ಸುಮ್ಮನೆ ಅವ್ರ ಹಿಂದೆ ಹೋದರೆ ಅಲ್ಲಿ ಒಂದು ಕೆರೆಯಲ್ಲಿ ಈಜಾಡೋರು. ನೀರಲ್ಲಿ ಬಿದ್ದು ಸತ್ತು ಹೋಗ್ಬಿಡೋಣ ಅಂತೇಳಿ ನೀರಿಗೆ ಬಿದ್ದರೆ ಈಜು ಬರೋದು. ನನಗೆ ಲೈಫಲ್ಲಿ ಮೊದಲನೇ ಸರಿ ನೀರಿಗೆ ಎಗರಿರೋದು ನನಗೆ ಈಜು ಬರೋದು. ನೀವು ಅದಕ್ಕೆ ಮುಂಚೆ ಯಾವತ್ತೂ ಕಲಿತೇ ಇಲ್ಲ? ನಾನು ನೀರೇ ಮುಟ್ಟಿಲ್ಲ. ಅದಕ್ಕಿಂತ ಮುಂಚೆ ಸ್ವೀಟ್ ಕಂಪ್ನಿಯಲ್ಲಿ ಬೆಳೆದವನು. ಅಯ್ಯೋ, ಹಳ್ಳಿಗಳಲ್ಲಿ ಗಾರೆ ಕೆಲಸ ಮಾಡ್ಕೊಂಡು ತಿರುಗಿ ನಾನು ಈಜೇ ಬರೋಲ್ಲ, ಕೆರೆನೇ ನೋಡಿಲ್ಲ ನಾನು, ಹಂಗೆ ಬೆಳೆದವನು. ನನಗೆ ಈಜು ಬರೋದು. ಆಮೇಲೆ ಆವಾಗ ನನಗೆ ಗೊತ್ತಿತ್ತು, ನನಗೆ ವಯಸ್ಸು ಇನ್ನೂ ಚಿಕ್ಕ ವಯಸ್ಸು 1 ವರ್ಷ ಇರ್ಬೇಕಾದ್ರೆ ನಮ್ಮಪ್ಪ ನೀರಾಗೆ ಎತ್ತಾಕೋರಂತೆ ನನಗೆ. ಅಲ್ಲಿ ಊರಲ್ಲಿ ನಾನು ಹುಟ್ಟಿದ್ದೆ ಊರಲ್ಲಿ ನಮ್ಮಪ್ಪ ಬಾವಿಯಲ್ಲಿ. ಆಮೇಲೆ ಸಿಕ್ಕಿದ ಅಪ್ಪ ಅಮ್ಮ ಸಿಕ್ಕಿದಾಗ ಹೇಳಿದವರು. ಆವಾಗ ನಾನು ಈಜು ಬರುತ್ತೆ ನಮಗೆ, ಕಲ್ಲು ಕಟ್ಟಿ ಬಿದ್ದುಬಿಡೋಣ ಅಂತೇಳಿ ಈಜಾಡ್ಕೊಂಡು ಹೋಗೋರೆಲ್ಲ ಹೋಗ್ಬಿಟ್ರು. ನಾನು ಇಲ್ಲಿ ಒಂದು ಬಳ್ಳಿ ಇದೆ, ಇದೇ ಬಳ್ಳಿ, ಇದೇ ಬಳ್ಳಿ ಈ ಥರದಲ್ಲ, ಇದೇ ಬಳ್ಳಿ ಉದ್ದ ಬಳ್ಳಿ ಇರುತ್ತೆ. ಈ ಬಳ್ಳಿನ ತೊಗೊಂಡು ಒಂದು ದೊಡ್ಡ ಕಲ್ಲು ತೊಗೊಂಡು ಆ ಬಳ್ಳಿಗೆ ಸುತ್ತಿ ನಾನು ಸೊಂಟ ಕಟ್ಕೊಂಡು ತೊಗೊಂಡು ನೀರಾಗ ಹಾರಿಬಿಟ್ಟಿದ್ದೆ. ಸತಿಗೆ ಹೋಗಿ ನೀರಾಗ ಹಾರಿಬಿಟ್ಟಿದ್ದೆ. ಈಗೇನು ಜೀವ ಹೋಗ್ಬೇಕು ಅನ್ನೋ ಟೈಮಲ್ಲಿ ಒಳಗೆ ಹೋಗಿ ಒದ್ದಾಡಿ ಬಿಚ್ಚಾಕೆ ಆಗಬಾರ್ದು, ಹಂಗೆ ಕಟ್ಟಿಬಿಟ್ಟಿದ್ದೆ ಕ್ಲೀನಾಗಿ. ಒಳಗೆ ಹೋಗಿ ಒಂದು 20-30 ಅಡಿ ಒಳಗೆ ಹೋಗ್ಬಿಟ್ಟಿನಿ. ಈಗೇನು ಜೀವ ಹೋಗ್ಬೇಕು ಅನ್ನೋ ಟೈಮಿಗೆ ಒದ್ದಾಡಿ ನೋಡಿದೆ, ಅದೆಲ್ಲ ಕಿತ್ತು ನೋಡಿದೆ, ಬರಲಿಲ್ಲ. ಆ ಕಲ್ಲನ್ನು ಎತ್ಕೊಂಬಂದ್ಬಿಟ್ಟಿದ್ದೆ ಮ್ಯಾಕೆ ವಾಪಸ್, ದೊಡ್ಡ ಕಲ್ಲನ್ನು ಎತ್ಕೊಂಬಂದು ನೀರಲ್ಲಿ ಸಾಯೋದು ಭಾಳ ಕಷ್ಟ ಅಂತೇಳಿ ಕಡ್ಡೆ ಮ್ಯಾಗ ಮತ್ಕೊಂಡಾಗ ಆವಾಗ ಒಂದು ದೊಡ್ಡ ಬಂಡೆ ಕಾಣ್ತು. ಈ ಬಂಡೆ ಮೇಲಿಂದ ಬಿದ್ದು ಸತ್ಬಿಡೋಣ ಅಂತೇಳಿ 2006ನೇ ಇಸ್ವಿ ಅದು. ಆ ದೊಡ್ಡ ಬಂಡೆ ಹತ್ತಕ್ಕೆ ಹೋದಾಗ ಅಲ್ಲಿ ಕೋತಿಗಳು ಹಂಗೆ ನೆಟ್ಟಿಗೆ ಹತ್ಕೊಂಡು ಹೋಗೋದು. ಆ ಬಂಡೆಯಲ್ಲಿ ನೆಟ್ಟಿಗೆ ಹತ್ಕೋಬೇಕು, ಬೇರೆ ಕಡೆ ದಾರಿ ಇಲ್ಲ. ಅದನ್ನು ಅಂಶಗೀತೆ ಪಿಕ್ಚರ್ ತೆಗ್ದಿರೋದು ಅಲ್ಲೇ ಆ ಬಂಡೆಯಲ್ಲಿ. ನಾನು ಆ ಬಂಡೆಯಲ್ಲಿ ಮೇಲೆ ನನಗೇನು ಹೋಗ್ಬೇಕಂದಾಗ ಕೈಗೆ ಮಣ್ಣು ಹಚ್ಕೊಂಡು ಹತ್ಬಿಟ್ಟಿದ್ದೆ. ಅರ್ಧ ಹತ್ತಿ ಕೈಯೆಲ್ಲ ಸುಸ್ತಾಯಿತು. ಇಲ್ಲಿಂದನೇ ಬಿದ್ದು ಸತ್ತೋಗೋಣ ಅಂತ ಅರ್ಧ ಹತ್ತಿಬಿಟ್ಟು ತಿರುಗಿ ನೋಡಿದ್ರೆ ಇಲ್ಲಿಂದ ಬಿದ್ದರೆ ನಾನು ಗಾರೆ ಕೆಲಸ ಮಾಡ್ತಿದ್ದೆನೆಲ್ಲ, ಬಿಲ್ಡಿಂಗ್ ಅಲ್ಲಿ ಇಲ್ಲಿ ಹಾರ್ತಿದ್ದೆ, ಗೊತ್ತಾಗೋದು ನನಗೆ. ಮರಳ ಮ್ಯಾಗೆಲ್ಲ ಹಾರಿಬಿಡ್ತಿದೆ. ಇಲ್ಲಿಂದ ಬಿದ್ದರೆ ಸಾಯಲ್ ನಾವು ಬದುಕಿಬಿಡ್ತೀವಿ, ಎಲ್ಲರೂ ದೂರ ಹೋಗಿ ಇನ್ನು ಫುಲ್ ಮೇಲೆ ಹತ್ತಿ ಅಲ್ಲಿಂದ ಡೈ ಹೊಡಿಯೋಣ ಬಿದ್ದುಬಿಡೋಣ ಅಂತ ಫುಲ್ ಮೇಲೆ ಹತ್ತಿದಾಗ ಜನ ಪಬ್ಲಿಕ್ ಟೂರಿಸ್ಟ್ ಎಲ್ಲ ಬಂದು ಹತ್ತದು ನೋಡಿ ಚಪ್ಪಲೆ ಕೇಕೆ. ನೀವು ಹತ್ತಿರೋದು ಸಾಯಕ್ಕೆ, ಆದರೆ ಅವ್ರು ನೋಡಿ ಖುಷಿ ಪಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ಹೌದು, ಅಯ್ಯೋ. ಅವಾಗ ಮೇಲಿಂದ ಹತ್ತಿ ಅಲ್ಲಿಂದ ಜನ ನೋಡಿ ಚಪ್ಪಲೆ ಹೊಡೆದಟ್ಟಿಗೆ ಜನ ಅದಾರೆ, ಇವತ್ತು ಬೇಡ ನಾಳೆ ಸಾಯೋಣ ಅಂತ ನಾಚ್ಕೊಂಡು ವಾಪಸ್ ಇಳಿದು ಬಂದು ನಾಚ್ಕೊಂಡು ಇಳಿದು ಬಂದವನು ಜನಗಳು. ಅವಾಗ ನಾನು ಹಾಕ್ಕೊಂಡಿರೋ ಬಟ್ಟೆ ನೋಡಲಿಲ್ಲ, ಏನೂ ನೋಡಲಿಲ್ಲ ಅವರು ಚಾಂಪಿಯನ ನೀನು, ಮಂಕಿ ಮ್ಯಾನ ನೀನು. ಅವಾಗ ಈ ಸ್ಪೈಡರ್ ಮ್ಯಾನ್ ಪಿಕ್ಚರೆಲ್ಲ ರಿಲೀಸ್. ನೀನು ಚಾಂಪಿಯನ ನೀನು, ಹಂಗೆ ಹತ್ತಿತೆ ಹಿಂಗೆ, ಈ ಬಂಡೆ ಹೆಂಗೆ ಹತ್ತಕ್ಕೆ ಸಾಧ್ಯ, ಅದು ವಿತೌಟ್ ಸೇಫ್ಟಿ, ಏನೇನಿಲ್ಲ, ಪೌಡ್ರ್ ಇಲ್ಲ, ಶೂ ಇಲ್ಲ, ಹೆಂಗೆ ಹತ್ತಿತಿ ಹಂಗೆ ಹಿಂಗೆ ಅನ್ನೋರು. ಸ್ಪೋರ್ಟ್ಸ್ ಮ್ಯಾನ್ಗಳಪ್ಪ ಇವರು ಸಾಧನೆಗಾರರು ಹಂಗೆ ಹಿಂಗೆ ಅಂದಾಗ ನನಗೆ ಈ ಥರ ನಾವು ಸಾಧನೆ ಮಾಡಿದರೆ, ಈ ಥರ ಒಂದು ಅಚೀವ್ಮೆಂಟ್ ಮಾಡಿದ್ರೆ ನಮ್ಮನ್ನು ಜನ ಈ ಥರ ನೋಡ್ತಾರೆ, ಪ್ರೀತಿ ಪಡ್ತಾರೆ, ಆಸೆ ಪಡ್ತಾರೆ. ಅವಾಗ ಮೊಬೈಲೇ ಇರಲಿಲ್ಲ 2006ರಲ್ಲಿ. ಎಲ್ಲವೂ ಜನಗಳ ಹತ್ರ ಅಷ್ಟೇ ಮೊಬೈಲ್ ಇರೋದು. ಯಾರೋ ಒಬ್ಬರ ಹತ್ರ ಕ್ಯಾಮ್ರಾ ಮೊಬೈಲ್ಗಳಿರೋದು, ಅದರಲ್ಲಿ ಫೋಟೋ ತೆಗಿಯೋರು. ಪೇಪರಿಗೆಲ್ಲ ಬಂದ್ಬಿಡ್ತೆ, ಇದರನ್ನೇ ಕಂಟಿನ್ಯೂ ಮಾಡೋಣ ಅಂತ. ಫಸ್ಟ್ ಬಂದಿದ್ದು ವಿಜಯ ಕರ್ನಾಟಕ. ಯಾವಾಗ? 2006 ವಿಜಯ ಕರ್ನಾಟಕದಲ್ಲಿ 2006ರಲ್ಲಿ ಬಂದದ್ದು. ಆವಾಗ ಹಂಗೆ ಕಂಟಿನ್ಯೂ ಕೋತಿಗಳು ನೋಡಿ ಟೂರಿಸ್ಟ್ಗಳೆಲ್ಲ ಬರೋರು ಹತ್ತಿಪ್ಪು. ನಾನು ಅಲ್ಲಿ ತನಕ 50 ರೂಪಾಯಿ ಕೂಲಿ ಕೆಲಸ ಮಾಡ್ತೀನಿ, ಗಾರೆ ಕೆಲಸ. ಆವಾಗ ಟೂರಿಸ್ಟ್ ಬಂದವರು 50-20 ಹಿಂಗೆ ಅವರೇ ಕೊಟ್ಟೋಗ್ಬಿಡೋರು. ನನಗೆ ಅದೇ ದುಡ್ಡು ಆಗಿಬಿಡೋದು, ಉಣ್ಣಾಕ ತಿನ್ನೋಕ್ಕಲ್ಲ. ಈ ಕೋತಿಗಳು ನೋಡಿ ಹತ್ತದು ಕಳ್ತು ಏನಾಯಿತು, ಈ ಮೈಸೂರು ದಸರಾದಲ್ಲಿ ಕಾಂಪಿಟೇಷನ್ ನಡೆಯೋದು. ಯಾರೋ ಟೂರಿಸ್ಟ್ ಬಂದರೆ ಮೈಸೂರು ದಸರಾದಲ್ಲಿ ಕಾಂಪಿಟೇಷನ್ ನಡೀತಲ್ಲ, ಅದಕ್ಕೆ ತಾನೇ ಪ್ರಾಕ್ಟೀಸ್ ಮಾಡ್ತೀಯ ಅನ್ನೋರು. ಇದು ಕಾಂಪಿಟೇಷನ್ ಬೇರೆ ನಡೀತಾ, ಹೌದಣ್ಣ ಅದಕ್ಕೆ ಮಾಡ್ತೀನಿ ಅಂತ. ಆವಾಗ ಜನ ಎಲ್ಲ ದುಡ್ಡು ಕೊಡೋರು. 500 ರೂಪಾಯಿ ದುಡ್ಡು ಆಯಿತು, 500 ರೂಪಾಯಿ ತೊಗೊಂಡು ಮೈಸೂರಲ್ಲಿ ಗೆದ್ದು ಬಂದುಬಿಟ್ಟಿತ್ತು. ಅಮ್ಮ ಚಾಮುಂಡಿ ಆಶೀರ್ವಾದದಿಂದ. ಇಲ್ಲಿ ಏಕನಾಥೇಶ್ವರಿ, ಅಲ್ಲಿ ಚಾಮುಂಡೇಶ್ವರಿ ನಿಮ್ಮ ಕೈ ಹಿಡಿದ್ಬಿಟ್ರು. ಹೌದು, ಈಗ ಗೆದ್ದು ಬಂದುಬಿಟ್ಟೆ. ಅಲ್ಲ ಆಮೇಲೆ ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲಿ ಆರ್ಟಿಫಿಷಿಯಲ್ ವಾಲ್ ಸೋತು ಬಂದುಬಿಟ್ಟಿವಿ.
ಅಲ್ಲಿ ನನಗೆ ಟೆಕ್ನಿಕಲ್ ಗೊತ್ತಿಲ್ಲ, ಅಂದರೆ ನಾನು ಹತ್ತಕ್ಕಾಗಲೇ ಬೀಳಲಿಲ್ಲ. ಯಾವುದೋ ಹೋಲ್ಡ್ನ ಮುಟ್ಬಾರ್ದು, ಡಿಸ್ಕ್ವಾಲಿಫೈ ಆಗುತ್ತೆ ಅಂದರು. ನನಗೆ ಆ ಡಿಸ್ಕ್ವಾಲಿಫೈ ಅಂದರೆ ಗೊತ್ತಿರಲಿಲ್ಲ, ಅದೇನೋ ಅನ್ಕೊಂಬಿಟ್ಟೆ ನಾನು. ಅದನ್ನೇ ಹಿಡ್ಕೊಂಡು ಜೋತಾಡಿದ್ದೆ, ಡಿಸ್ಕ್ವಾಲಿಫೈ ಅಲ್ಲಿಗೆ ಮುಗೀತು ಅಂತೇಳಿ. ಹಿಂಗೆಲ್ಲ ಆ ಥರ ಎಲ್ಲ ತುಂಬ ಅನುಭವ ಆಯಿತು. ಒಂದೊಂದು ಸರಿ ಕಾಲಲ್ಲಿ ಹೋಗಬಾರ್ದು, ಕೈ ಇಲ್ಲಿಗೆ ಹೋಗ್ಬಾರ್ದು ಅಂತ ರೂಲ್ಸ್ಗಳು ನನಗೆ ಗೊತ್ತಿಲ್ಲದೆ ಸುಮಾರು ಸರಿ ಬಿಟ್ಕೊಟ್ಟೆ. ಆದರೂ ಅದರಲ್ಲಿ ನಾನು ನ್ಯಾಷನಲ್ ಲೆವೆಲ್ ಹೋಗ್ತೀನಿ. ಆಮೇಲೆ ಹಿಂಗೆ ಕೋಟೆಯಲ್ಲಿ ಟೂರಿಸ್ಟ್ಗಳು ಕೊಡೋ ದುಡ್ಡು 50-100 ಹಿಂಗೆ ಕೊಡೋದು. ಅವಾಗ ಯಾರೋ ಒಬ್ರು ಬುದ್ಧಿ ಹೇಳಿದ್ರು, ಯಾರೋ ಬಡ ಹುಡುಗರು ಇದ್ದರೆ ರೆಡಿ ಮಾಡಪ್ಪ ಅಂತ. ಆವಾಗ ನಾನು ಹುಡುಗರನ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿ ಬರೋಂಥ ಹುಡುಗರಿಗೆ ಟ್ರೈನಿಂಗ್ ಕೊಡೋದು, ಚಾಂಪಿಯನ್ ಮಾಡೋದು. ನಾನು ಈ ಅನಾಥ ಆಶ್ರಮದಲ್ಲಿ ಹೋಗಿ ತತ್ತು ತೊಗೊಂಡು ಬರೋಕೆ ಆಗಲ್ಲ, ನಾನು ಅಷ್ಟೊಂದು ಸೌಕರ್ಯ ಅಲ್ಲ. ಹಿಂಗೆ ಬರೋಂಥ ಜನಗಳು, ಪಬ್ಲಿಕ್ ಹುಡುಗರು, ಚಿಕ್ಕ ಚಿಕ್ಕ ಹುಡುಗರು ಬರೋಂಥವ್ರಿಗೆ ನಾನು ಟ್ರೈನಿಂಗ್ ಕೊಟ್ಕೊಂಡು ಹಂಗೆ ಕಂಟಿನ್ಯೂ ಮಾಡಿದೆ. ಹುಡುಗರು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ಗೆಲ್ಲ ಹೋದರು. ಕೆಲವರು ಮಿಲ್ಟ್ರಿಗೆ ಹೋಗ್ಬಿಟ್ರು. ನಾನು ಆ ನೋವು ಗೊತ್ತು, ನನಗೆ ದುಡ್ಡು ಜಾಸ್ತಿ ಬರೋಂಗಲ್ಲ, ಹುಡುಗರಿಗೆ ಉಣ್ಣಕ್ಕೆ ತಿನ್ನೋಕ್ಕೆ ಕೊಡುವೆ ನಾನು. ಹಂಗೆ ಫಾಲೋ ಮಾಡ್ಕೊಂಡು ಬಂದು 2009ರಲ್ಲಿ DC ಅಮರನಾರಾಯಣವ್ರು ಸರ್ ಬಂದು ನನಗೆ ಸಪೋರ್ಟ್ ಮಾಡಿದರು. ಆಮೇಲೆ ಬಿಸ್ವಾಸ್ ಸರ್ ಬಂದರು. ಬಿಸ್ವಾಸ್ ಸರ್ ಬಂದಾಗ ನನ್ನ ಮೊದಲನೇ ಸರಿ ಒಂದು ದೊಡ್ಡ ಬಂಡೆ ಹತ್ತಕ್ಕೆ ಬೇರೆ ದೇಶಕ್ಕೆ ಕಳಿಸಿಕೊಟ್ರು. ಅವ್ರು ಹೋಗಿ ಗೆದ್ದು ಬಂದು. ಅದು ನಿಮ್ಮ ಫಸ್ಟ್ ಫಾರಿನ್? ಯಾವ ದೇಶಕ್ಕೆ ಹೋಗಿದ್ರಿ? ನನಗೆ ಅವಾಗ ನಾನು ಫಸ್ಟ್ ಟೈಮ್ ನಾನು ಹೋಗಿದ್ದ ದೇಶ ಅಂದರೆ ಚೈನಾನೇ. ಚೈನಾದಲ್ಲಿ ಹೋಗಿ ಬಂದಾಗ ಅಲ್ಲಿ ಯಾವುದೋ ಒಂದು ದೊಡ್ಡದು ಒಂದು ಬಂಡೆ ಇತ್ತು, ಹತ್ತಿ ಬಂದೆ. ಆವಾಗ ಚೈನಾ ಪೇಪರ್ಗಳಲ್ಲಿ, ಚೈನಾ BBC, ಆವಾಗ TV ಪೇಪರ್ಗೆಲ್ಲ ಬಂದಮೇಲೆ 2009ಅಲ್ಲಿ ಈ ಹಲ್ಕ್ ಮೂವಿ, ಸ್ಪೈಡರ್-ಮ್ಯಾನ್ ಮೂವಿ ಎಲ್ಲ ಮಾಡಿದ್ರಲ್ಲ ಅವರು, ಡ್ಯಾನ್ಲಿ ಜೋಸೆಫ್, ಅವರು ಇಂಡಿಯಾಗೆ ಬಂದ್ಬಿಟ್ರು. ಬಂದು ನನಗೆ ಜೋಗ್ ಫಾಲ್ಸಲ್ಲಿ ಹತ್ತಕ್ಕೆ ಹೋದರೆ ಗೌರ್ಮೆಂಟ್ ಪರ್ಮಿಷನ್ ಕೊಡಲಿಲ್ಲ. ನಾನು ಆಲ್ರೆಡಿ ಒಂದು ಬಾಡಿ ತೆಗೆದಿದ್ದೆ ಜೋಗ್ ಫಾಲ್ಸಲ್ಲಿ. ಅದು ವರ್ಲ್ಡ್ ರೆಕಾರ್ಡ್ಗೋಸ್ಕರ ಹತ್ತಕ್ಕೆ ಹೋಗ್ತೀನಿ ಅಂದಾಗ ಪರ್ಮಿಷನ್ ಕೊಡಲೇ ಇಲ್ಲ. ಆಮೇಲೆ ಅದು ಹತ್ತಿ ಇದು ಮಾಡಿದೆ. ಅವ್ರು ಬಂದು ಸಾರಿ ಕೇಳಿ ಹೋಗ್ಬಿಟ್ರು, ಇಲ್ಲಾಂದರೆ ಅವತ್ತು ವರ್ಲ್ಡ್ ರೆಕಾರ್ಡ್ ಆಗಿರೋದು ನಂದು. ಅವತ್ತೇ 2009ಅಲ್ಲೇ ಪರ್ಮಿಷನ್ ಕೊಡಲಿಲ್ಲ. ಜೋಗ್ ಫಾಲ್ಸ್ಗೆಲ್ಲ ಕೊಡಲ್ಲ ಅಂದ್ಬಿಟ್ರು. ಏನಾದರೂ ರಿಸ್ಕ್ ಆಗ್ಬಿಟ್ಟು ಗಿನ್ನಿಸ್ ರೆಕಾರ್ಡ್ನವ್ರು ಬಂದರೆ ಅವಾಗ ಸಪೋರ್ಟ್ ಮಾಡ್ಬೇಕಾಯ್ತು. ಹೌದು. ಅವ್ರು ಬಂದು ನನಗೆ ಈ ಒಂದು ಬಂಡೆ ಗಿಂಡೆ ಎಲ್ಲ ಹತ್ತಕ್ಕೆ, ಅವ್ರು ಇಲ್ಲಿ ಚಿತ್ರದುರ್ಗ ಕೋಟೆಯಲ್ಲೇ ಮಾಡೋಣ ಅಂತ. ಅವ್ರು ಏನು ಉದ್ದೇಶ ಅಂದರೆ ಕೋಟೆಯಲ್ಲಿ ಎಲ್ಲ ಹತ್ತಿ ರೂಢಿ ಮಾಡ್ಕೊಂಡಿರ್ತಾನೆ ಇವನು ಅಂತ. ಆಮೇಲೆ ಅವ್ರು ಚಿತ್ರದುರ್ಗಕ್ಕೆ ಬಂದು ಅವ್ರು ತೋರಿಸಿದ ಹತ್ತಬೇಕಾಯ್ತು. ಅವ್ರು ತೋರಿಸಿದ ಹತ್ತುತ್ತಿದ್ದೆ, ಎಷ್ಟು ಸೆಕೆಂಡ್ಗೆ ಅಂತ ಕೇಳಿ ಹತ್ತುತ್ತಿದ್ದೆ. ಒಂದು ಬಂಡೆ ಎಲ್ಲ ಹತ್ಬೇಕಾದ್ರೆ ಕ್ಯಾಮ್ರಾ ಬಿಟ್ಟು ಹೊಡೆಬಿಟ್ಟಿದ್ರು, ಯಾಕೆ ಎದ್ರಿಕೊಂಡು. ಹಂಗೆ ಹತ್ಬಿಟ್ಟಿದ್ದೆ. ಹತ್ತಿದಾಗ ಅವಾಗ ಅವರು ಮಿಷಿನೆಲ್ಲ ಹಾಕಿ ಚೆಕ್ ಮಾಡೋರು ಬಾಡಿಯಲ್ಲಿ, ಏನಾದ್ರು ಇವನು ಹಾರ್ಟ್ ಬೀಟ್ ಹೇಗಿದೆ ಅಂತ. ಅವಾಗ ಅವರು ಒಂದು ಕೋತಿದ ಹಾರ್ಟ್ ಬೀಟ್ ಹೇಗಿರುತ್ತೋ ಹತ್ಬೇಕಾರೆ ಇಳಿಬೇಕಾರೆ ಸೇಮ್ ಹಾರ್ಟ್ ಬೀಟ್ ನನಗಿರೋದು. ಫಿಂಗರ್ ಸ್ಟ್ರೆಂತ್ ಆಗಲಿ, ನಾನು ಹತ್ತಿದ್ದೀನಿ ಅಂತ ತಕ್ಕ ಸ್ಟ್ಯಾಂಡ್ಸ್ ಮಾಡೋದಾಗಲಿ, ನನ್ನ ಕೈಲಿ ಹತ್ತಕ್ಕಾಗಲ್ಲ ಅಂತ ಫೀಲ್ ಆಗೋದಾಗಲಿ, ಇದೆಲ್ಲ ಮನುಷ್ಯನ ಬುದ್ಧಿ. ಆ ಕೋತಿ ಬಂದು ಹತ್ತಿದ್ರೆ ಹತ್ತಿತ್ತು ಅಷ್ಟು ಬಾಡಿಗೆ ಅದು ಹೋಗುತ್ತೆ, ಹತ್ತಕ್ಕಾಗಲ್ಲ ಇಳಿದು ಬೇರೆ ಕಡೆಯಿಂದ ಹೋಗುತ್ತೆ, ಅದಕ್ಕೆ ಆ ಫೀಲ್ ಬರಲ್ಲ. ಆ ಥರ ಫೀಲ್ ನನಗಿತ್ತು. ಆವಾಗ ಅವರು ಓಕೆ ಇವನು ಈಸ್ ಅ ಮಂಕಿ ಕಿಂಗ್ ಅಂತ ಅವಾರ್ಡ್ ಕೊಟ್ಟರು. ಎಲ್ಲರೂ ಸ್ಪೈಡರ್-ಮ್ಯಾನ್ ಹಾಗೆ ಈಗ ಅಂತಾರೆ, ಈಸ್ ಅ ಮಂಕಿ ಕಿಂಗ್, ಈಸ್ ಅ ಡೆಫಿನೆಟ್ಲಿ ಇವನ ಹಾರ್ಟ್ ಬೀಟ್ ಕೂಡ ಹೀಗೆ ಇದೆ ಅಂತೇಳಿ ಅವಾಗ ಅವ್ರು ರೆಕಾರ್ಡ್ ಬ್ರೇಕ್ ಮಾಡಿಕೊಟ್ರು. ವರ್ಲ್ಡ್ ರೆಕಾರ್ಡ್ ಅವರೇ ಫಸ್ಟ್ ಕೊಟ್ಟದ್ದು. ಅದು ವರ್ಲ್ಡ್ ಪೇಪರ್ TVಗೆಲ್ಲ ಬಂದು ಡ್ಯಾನ್ಲಿ ಜೋಸೆಫ್ ಅವ್ರು ಬಂದು ಒಂದು ವಿಡಿಯೋ ಮಾಡಿದರೆ ಸುಮ್ಮನೆನಾ, ಡಿಸ್ಕವರಿ, ನ್ಯಾಷನಲ್ ಜಿಯೋಗ್ರಾಫಿಕಿಂದ ಹಿಡಿದು ಅನಿಮಲ್ ಪ್ಲಾನೆಟ್ ತಕ್ಕಲು ಬಂದ್ಬಿಡ್ತು. ಆವಾಗ ತಮಿಳ್ನಾಡಲ್ಲಿ ನನ್ನ ಹೆಸರು ಗೊತ್ತಿತ್ತು, ಹೆಸರು ಮೇಲೆ ನಮ್ಮ ಅಪ್ಪನ ಹೆಸರು ಹೇಳುತ್ತಿದ್ದೆ ನಾನು. ನನಗೆ ಸಿಕ್ಕಿದ್ರಲ್ಲ ಅವ್ರಿಗೆ ಹೇಳಿದ್ದೀನಿ ವಂಡಿಕಾರ ಈಶ್ವರನ್ ಅಂತ. ನನ್ನ ಎತ್ತ ತಂದೆ ಹೆಸರು ವಂಡಿಕಾರ ಈಶ್ವರನ್ ಅಂತ. ಅದನ್ನು ಹೇಳಿದಾಗ ನಮ್ಮಪ್ಪ ಆ ಏರಿಯಾದಲ್ಲಿ ನಮ್ಮ ಡಿಸ್ಟಿಕಲ್ಲಿ ತಾತ ಸ್ವಾತಂತ್ರ್ಯ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ಫ್ರೆಂಡು. ಅವ್ರ ಜೊತೆ ಇದ್ದಾಗ ನಮ್ಮಪ್ಪ ಅವಾಗಲೇ ಓದಿರೋನಂತೆ, ಪೇಪರ್ ಓದ್ಬೇಕಾದ್ರೆ ನೋಡ್ಬಿಟ್ಟಾನೆ. ಜ್ಯೋತಿರಾಜನ್ ಅಂದೆ, ಮತ್ತು ವಂಡಿಕಾರ ಈಶ್ವರನ್ ಅಂದರೆ ನನ್ನ ಮಗನೇ ಇವನು ಜಾತ್ರೆಯಲ್ಲಿ ಮಿಸ್ ಆದವನ ಅಂತ ಕನ್ಫರ್ಮ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದರು. ಬಾಗಲಕೋಟೆ ಸ್ವೀಟ್ ಕಂಪ್ನಿಯವ್ರಿಗೆ ಹೋಗಿ ಅವ್ರನ್ನ ಕರೆಸಿ, ಆಮೇಲೆ ಇಲ್ಲಿ DC ಬಿಸ್ವಾಸ್ ಸರ್ನ ಕರೆಸಿ, ಹೌದು ಇವನು ನನ್ನ ಮಗನೇ ಅಂತ ಕನ್ಫರ್ಮ್ ಆಯಿತು. ತಮಿಳ್ನಾಡು ಕರ್ಕೊಂಡು ಹೋಗಿ ಒಂದೇ ಸರಿಗೆ ಓದಟ್ಟಿಗೆ ಅವಾಗ ಕರುಣಾನಿಧಿ ಮಿನಿಸ್ಟ್ರಿ 2009 ಮುಖ ಸ್ಟಾಲಿನ್ ಅವರೆಲ್ಲ ಓದಟ್ಟಿಗೆ ಪೇಪರ್ TVಗೆಲ್ಲ ಒಂದೇ ಸರಿಗೆ ಆಫರ್ ಮೇಲೆ ಆಫರ್ ಕೊಟ್ಬಿಟ್ಟು ಚೆಕ್ ಬುಕ್, ಇಷ್ಟು ದುಡ್ಡು ಅಂತ ಬೇಡ, ಯಾರು ಕೆಲವ್ರಿಗೆ ನಂಬಲ್ಲ, ಬಟ್ ಸತ್ಯ ಅದು. ದುಡ್ಡು ಚೆಕ್ಕೆಲ್ಲ ಕೊಟ್ಬಿಟ್ಟು ಚೆಕ್ಕೆ ಕೊಟ್ಟು ಇದನ್ನೆಲ್ಲ ನೀನೇ ಇಟ್ಕೋಬೇಕು ನಿನಗೆ ಅಂತ ಹೇಳಿ ಕೊಟ್ಬಿಟ್ರು. ನಾನು ದೊಡ್ಡ ಸಾಹುಕಾರ ಆಗಿಬಿಟ್ಟೆ ಅಂತೇಳಿ ಇಟ್ಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ಅವ್ರು ಏನು ಮಾಡಿಬಿಟ್ರು, ಈ TV ಮುಂದೆ ಕನ್ನಡ ಮಾತಾಡ್ತಿದ್ದೆ ನಾನು, ಕನ್ನಡದಲ್ಲೇ ಹೇಳ್ತಿದ್ದೆ ಉತ್ತರ ಎಲ್ಲ. ಆವಾಗ ಅವ್ರು ಬಂದು ಈ ತಮಿಳ್ನಾಡಿನವ್ರದ್ದು ಒಂದು ಒಳ್ಳೆ ಬುದ್ಧಿ ಏನಂದರೆ, ಜಾತಿ ಬೇಕಾದ್ರೆ ಬಿಟ್ಕೊಟ್ಟಾರೆ, ಭಾಷೆಗೆ ಬಿಟ್ಕೊಡಲ್ಲ. ಯಾವತ್ತೂ ಭಾಷೆ ಬಿಟ್ಕೊಡಲ್ಲ. ನಾವೇ ಇಲ್ಲಿ ನಾನು ಮುಸ್ಲಿಮ್ ಅಂದಟ್ಟಿಗೆ ಹಿಂದೂ ಉರ್ದು ಮಾತಾಡಬೇಕು, ಒಡ್ರು ಅಂದರೆ ತೆಲುಗು ಮಾತಾಡಬೇಕು, ಹಂಗೆ ಹಿಂಗೆ ಅಂತ.
ಅಲ್ಲಿ ಏನೇ ಆದರೂ ಅವ್ರು ತಮಿಳ್ ಅಂತಾರೆ. ಅದಕ್ಕೆ ನನಗೆ ಅದೊಂದು ನನಗೆ ಬುದ್ಧಿ ಬಂದಿತ್ತು. ನನಗೆ 23 ವರ್ಷ ಆಗ್ಬಿಡ್ತು. 9ರಲ್ಲಿ ನನಗೆ ಅಪ್ಪ ಅಮ್ಮ ಸಿಕ್ಕಿದ್ದು. ನನಗೆ ಅವಾಗ 19 ವರ್ಷ ಆದಾಗ ಬುದ್ಧಿ ಬಂದ್ಬಿಡ್ತು. ಆ ಬುದ್ಧಿ ಬಂದಾಗ ನಾನು ಊರು ಬಿಟ್ಕೊಡೋಕ್ಕಾಗಲಿಲ್ಲ. ಊರು ಯಾವಾಗ ಅವ್ರು ಬಿಟ್ಟು ಹೋಗ್ಬಾರ್ದು, ಊರು ಕನ್ನಡನೇ ಮಾತಾಡಬಾರ್ದು ಟಿ ವಿ ಮುಂದೆ ಅಂದ್ಬಿಟ್ರು ಸಿಟ್ಟು ಬಂದ್ಬಿಡ್ತು. 2 ದಿವಸ ಇಟ್ಕೊಂಡಿದ್ದೆ. 2 ದಿವಸ ಆದಮೇಲೆ ಚೆಕ್ ತೊಗೊಂಡು ವಾಪಸ್ ಕೊಟ್ಟಿದ್ದೆ ಮದುವೆಯಲ್ಲಿ. ನನ್ನ ಕೈಲಿ ಆಗಲ್ಲ, ನಾನು ಕನ್ನಡಿಗನಾಯೇ ಬದುಕ್ತೀನಿ, ನಾನು ಕನ್ನಡಿಗನಾಯೇ ಸಾಯ್ತೀನಿ. ನಾನು ಹುಟ್ಟಲಿಲ್ಲ ಕನ್ನಡಿಗ ಅಂತ, ಆದರೆ ನಾನು ಕನ್ನಡಿಗನಾಯಿ ಸಾಯ್ತೀನಿ ಅಂಥೇಳಿ ರಿಜೆಕ್ಟ್ ಮಾಡಿಬಿಟ್ಟೆ. ಅವರೆಲ್ಲ ಖುಷಿಪಟ್ಟರು. ಇಲ್ಲ ನಿನಗೆ ಬೇಕಾದ್ರೆ ಇದಿಲ್ಲ ಸರ್, ನನಗೆ ಬೇಡ, ನನ್ನ ಕೈಲಿ ಆಗಲ್ಲ, ಈ ಋಣ ನನಗೆ ಬೇಡ. ನಾನು ಇವತ್ತು ಈ ಮಟ್ಟಕ್ಕೆ ತಂದದ್ದು ಕರ್ನಾಟಕ. ನಾನು ಕನ್ನಡಿಗನಾಯಿ ಸತ್ತು ನನಗೆ ಇಂಡಿಯನ್ ಫ್ಲಾಗ್ ಬೇಡ, ನಾನು ಕರ್ನಾಟಕ ಫ್ಲಾಗ್ ಹೊಚ್ಕೊಂಡು ಸತ್ತರೆ ಸಾಕು ನನಗೆ. ನಾ ಊರಿಗೆ ನಿಯತ್ತಾಗಿರ್ತೀನಿ ಅಂತೇಳಿ ರಿಜೆಕ್ಟ್ ಮಾಡಿ ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಾಗ ಜನ ಎಲ್ಲ ತುಂಬ ಮುದ್ದು ಮಾಡಿದರು, ತುಂಬ ಆಶೀರ್ವಾದ ಮಾಡಿದರು. ಕಂಟಿನ್ಯೂ ಮಾಡಿದೆ ಕ್ಲೈಂಬಿಂಗ್ನ. ಆಮೇಲೆ ಯಾರೋ ಒಬ್ಬರು ಅಮೆರಿಕದಿಂದ ಒಬ್ಬರು ಬಂದವರು ರೆಸ್ಕ್ಯೂ ಎಲ್ಲ ಕೆರೆ ಜೋಗ್ ಫಾಲ್ಸಲ್ಲೆಲ್ಲ ಅಲ್ಲಿ ಈ ಕೆರೆಯಲ್ಲೆಲ್ಲ ಈ ಕೆರೆಯಲ್ಲಿ 27 ಹೆಣ ತೆಗ್ದೆ. ಈ ಕೆರೆಯಲ್ಲಿ 27 ಡೆಡ್ ಬಾಡಿ ನಾನೇ ತೆಗೆದು, ನಾನು ನನ್ನ ಟೀಮ್ ಎಲ್ಲ ಅಕಸ್ಮಾತಾಗಿ ಬಿದ್ದಿರೋದು, ಹೆಣ್ಮಕ್ಳು ಬಂದು ಬಿದ್ದಿರೋದು ಎಲ್ಲ ಸೇರಿ ನಾನು ಒಬ್ಬನೇ 27 ಬಾಡಿ ತೆಗೆದು. ಅಷ್ಟೆಲ್ಲ ಹಂಗೆ ಈಗ ರೆಸ್ಕ್ಯೂ ಮಾಡ್ಬೇಕಾದ್ರೆ ಯಾರೋ ಒಬ್ಬರು ಅಮೆರಿಕಾದಲ್ಲಿಂದ ಒಬ್ಬರು, ನೀನು ರೆಸ್ಕ್ಯೂವಲ್ಲಿ ಮೆಡಿಕಲ್ ಕೋರ್ಸ್ ಮಾಡು, ತುಂಬ ಒಳ್ಳೇದಿರುತ್ತೆ. ಅವಾಗ ಕೆರೆಯಲ್ಲಿ ಬಿದ್ದವ್ರನ್ನ ಹೆಂಗೆ ಕಾಪಾಡಬೇಕು, ಬೆಂಕಿಯಲ್ಲಿ ಬಿದ್ದವ್ರನ್ನ ಹೆಂಗೆ ಕಾಪಾಡಬೇಕು, ಹಾವು ಕಚ್ಚಿದವ್ರನ್ನ ಏನು ಟ್ರೀಟ್ಮೆಂಟ್ ಕೊಡಬೇಕು, ನೀನು ಹೆಂಗೆ ಸೇವಾ ಅದನ್ನೆಲ್ಲ ಆಲ್ಮೋಸ್ಟ್ ಹೆರಿಗೆ ಮಾಡಿಸೋದು ಕೂಡ ಹೇಳ್ಕೊಡೋರು. ಹೌದಾ? ಆ ಮಟ್ಟಕ್ಕೆ ಹೇಳ್ಕೊಡ್ತಾರೆ. ಇದ್ರ ಕೋರ್ಸ್ ಮಾಡಿಕೊಂಡೆ ನಾನು ಬಂದು ಆಮೇಲೆ ಅಲ್ಲಿ ಅದ್ರ ಬಗ್ಗೆನೇ ಈ ಕೆರೆ ಜೋಗ್ ಫಾಲ್ಸಲ್ಲಿ ಯಾರೇ ಬಿದ್ದರು ನಾನು ಹೊಡೆದು ತೆಗೆಯೋದು. ಯಾರೋ ಬಿದ್ದರು ಅನ್ನೋದಕ್ಕೂ ನನ್ನ ಫ್ಯಾಮ್ಲಿಯಲ್ಲಿ ಒಬ್ಬರು ಬಿದ್ದರು ಅನ್ನೋ ಫೀಲ್ ನನಗೆ. ಎಷ್ಟೋ ಸರಿ ನನ್ನ ಫ್ಯಾಮ್ಲಿಯಲ್ಲಿ ನನ್ನ ತಂಗಿ ಒಬ್ಬಳು ಬಿದ್ದಲ್ಲ ಅಂತ ಡೈ ಹೊಡೆದು ಹುಡುಕ್ತೀನಿ. ಅಲ್ಲಿ ಆ ಫೀಲ್ ಇದ್ರೇ ಅದು ನಮ್ಮ ಕೈಗೆ ಸಿಗೋದು, ಇಲ್ಲಾಂದರೆ ಸಿಗಲ್ಲ. ನೀರು ಒಳಗೆ ಹೋಗಿ ಒಂದು ಡೆಡ್ ಬಾಡಿನ ಮುಟ್ಟಬೇಕಾದ್ರೆ ಒಂದು ಶಾಕ್ ಬರುತ್ತೆ, ಒಬ್ಬೊಬ್ಬನಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಅಲ್ಲಿ ಜೀವಂತ ಇರೋನಿಗೆ ಒಳಗಡೆ ಹೋಗಿ ಡೆಡ್ ಬಾಡಿ ಮುಟ್ಟಿದಾಗ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಎದುರು ಬಿಡ್ತಾರೆ, ಪಟ್ಟಂತ ಆಚೆ ಬಂದುಬಿಡ್ತಾರೆ. ಆ ಫೀಲ್ ಇದೆಯಲ್ಲ, ಅದು ನನಗೇನೋ ನಮ್ಮ ತಮ್ಮನ ಮುಟ್ತೀನಿ, ನನ್ನ ತಂಗಿ ಮುಟ್ತೀನಿ, ನಮ್ಮ ಅಮ್ಮನ ಮುಟ್ತೀನಿ ಅನ್ನೋ ಫೀಲಲ್ಲೇ ಎಳ್ಕೊಂಬರೋದು. ಎತ್ಕೊಂಬಂದು ಹಂಗೆ ಸುಮಾರು ಎತ್ಕೊಂಬಂದೆ. ಆಮೇಲೆ ಒಂದು ದಿವಸ ಮಳೆ ಬರ್ತಿತ್ತು. ಒಂದು ಸರಿ ಹತ್ತಬೇಕಾರೆ ಕಲ್ಲೆ ಕಿತ್ಕೊಂಡ್ಬಿದ್ದು ಕಾಲು ಕಟ್ಟಾಗಿ ಮೂಳೆ ಆಚೆ ಬಂದ್ಬಿಟ್ಟು. ಯಾವಾಗ ಇದಾಗಿತ್ತು? 2011-12ರಲ್ಲಿ ಮೂಳೆನೇ ಆಚೆ ಬಂದ್ಬಿಟ್ಟಿತ್ತು. ಮೂಳೆ ಆಚೆ ಬಂದ್ಬಿಡ್ತಲ್ಲ, ಇದೇನಪ್ಪ ಅಂತೇಳಿ ತುಂಬ ಫೀಲಲ್ಲಿದ್ದೆ. ಆವಾಗ ಮುರುಘಾ ಮಠದಿಂದ ಆಪ್ರೇಷನ್ ಎಲ್ಲ ಮಾಡಿ ರೆಡಿ ಮಾಡಿದರು. ಮತ್ತೆ ಒಂದೇ ಕಾಲ ಕುಂಟ್ಕೊಂಡೇ ಹತ್ತಿದೆ ಬಂದು. ಅವಾಗ ಕುಂಟ್ಕೊಂಡು ಬಂದು ಹತ್ತಿ ಆಮೇಲೆ ಬಂಡೆಗಳನ್ನ ಹತ್ತುತ್ತಾ ಎಲ್ಲ ವರ್ಲ್ಡ್ ಕಡೆ ಎಲ್ಲ ಕಡೆನೂ ನನ್ನ ವರ್ಲ್ಡಲ್ಲಿ ಟಾಪ್ ಲಿಸ್ಟಲ್ಲಿ ನಾನು ಒಬ್ಬನಾದೆ ವಿತೌಟ್ ಸೇಫ್ಟಿ ಹತ್ತೋದ್ರಲ್ಲಿ. ಜೋಗನ ನೀರಲ್ಲಿ ಅಪೋಸಿಟ್ ಹತ್ತಿಬಿಟ್ಟಿದ್ದೆ. ಜೋಗನ ಟೋಟಲಿ ನಾನು 17 ಸರಿ ಹತ್ತಿದ್ದೀನಿ ಕೆಳಗಿಂದ ಮೇಲೆ. ಹೌದು, ಅದರಲ್ಲಿ ಅಷ್ಟು ಜಾರಿಕೆ ಇರುತ್ತೆ. ಅದರಲ್ಲಿ ಅದೇ ನೀರು ಯಾವಾಗಲೂ ಹತ್ತುತ್ತೀನಿ ಅನ್ನೋದು ಮಾತ್ರ ಹೇಳಿದೆ. ಅದರಲ್ಲಿ 9 ಸರಿ ಡೆಡ್ ಬಾಡಿ ಹೊತ್ಕೊಂಡೇ ಹತ್ತಿದ್ದೀನಿ. ಡೆಡ್ ಬಾಡಿ ಅಂದರೆ ಎಷ್ಟು ವೇಟ್ ಇರುತ್ತೆ, ಅದನ್ನು ಕ್ಯಾರಿ ಮಾಡ್ಕೊಂಡು ತೊಗೊಂಡೇ ಹತ್ತಿದ್ದೀನಿ. ಒಂದು ದಿವಸ ಡೆಡ್ ಬಾಡಿ ತೆಗಿಯೋಕ್ಕಂತ ಹೋಗಿ ಸ್ಲಿಪ್ಪಾಗಿ ಬಿದ್ದು ನಾನೇ 36 ಗಂಟೆ ಅಲ್ಲೇ ಸಿಕ್ಕೊಂಡಿದ್ದೆ. ಮತ್ತೆ ನೀವೇ ಬಂದಿದ್ದ? ನನ್ನ ಮೂಳೆ ಶೋಲ್ಡ್ರ್ ಮೂಳೆ ಎಲ್ಲ ಆಚೆ ಬಂದ್ಬಿಟ್ಟು ಚರ್ಮ ಕಿತ್ಕೊಂಡು ತಲೆ ಎಲ್ಲ ಓಪನ್ ಆಗಿ ಬ್ಲಡ್ ಎಲ್ಲ ಓಪನ್ ಆಗಿಬಿಟ್ಟು. ಮತ್ತೆ ಹೆಂಗೆ ಮೇಲೆ ಹತ್ತಿದ್ರಿ ಅವಾಗ? ನನ್ನ ಮೂಳೆ ನಾನೇ ಕುಂದಿರ್ಸ್ಕೊಂಡು 36 ಗಂಟೆ ಆದಮೇಲೆ ಕಲ್ಲು ತೊಗೊಂಡು ಕುಟ್ಟಿ ಗ್ರಿಪ್ ಮಾಡ್ಕೊಂಡು ಹತ್ತಿ ಬಂದುಬಿಟ್ಟಿದ್ದೆ. ಅದೇ ಒಬ್ರು ಹೇಳ್ತಾರಲ್ವ, ದೇವ್ರು ಇರ್ತಾನೆ. ಏನಾರು ಒಳ್ಳೇದು ಮಾಡಿದರೆ ನಿನಗೆ ಒಬ್ಬರು ಒಳ್ಳೇದು ಮಾಡ್ತಾರೆ. ಯಾರೂ ಮಾಡಲಿಲ್ಲ ಅಂದರೆ ದೇವ್ರು ಬಂದು ಮಾಡ್ತಾನೆ ಅನ್ನೋದಕ್ಕೆ ಸಾಕ್ಷಿ. ನನಗೆ ಅದು ಅನುಭವಿಸ್ತಾ. ಅದಕ್ಕೆ ನಾನು ಇಷ್ಟು ದೊಡ್ಡ ಚಾಂಪಿಯನ್ ಆದರೂ ಎಲ್ಲ ವರ್ಲ್ಡ್ ಫೇಮಸ್ ಆದರೂ ಅದೇ ನಿಕ್ಕರ ಅದೇ ಟಿ ಶರ್ಟ್ ನಾನು ಯಾವತ್ತೂ ಸ್ಟೈಲ್ ಸೋಕಿ ಮಾಡಲ್ಲ. ನಾನು ಚಪ್ಪಲಿ ಹಾಕೋದು ಕೂಡ ಪ್ಯಾರೆಂಟ್ ಚಪ್ಪಲಿನೇ ಹಾಕ್ಕೊಂಡು ಓಡಾಡ್ತೀನಿ. ನಾನು ತಿನ್ನೋದ್ರಲ್ಲಿ ಹುಡುಗರಿಗೆ ತಿನ್ಸ್ಕೊಂಡು ನಮ್ಮ ಕೈಲಿ ಆಯಿತು. ಇದ್ದರೆ ಐತೆ ಅಂದಿನಿ, ಇಲ್ಲ ಅಂದರೆ ಇಲ್ಲ ಅಂದ್ಬಿಡ್ತೀನಿ. ಹೀಗೆ ಶನಿವಾರ ಭಾನುವಾರ ಕೋಟೆಯಲ್ಲಿ ಬರೋಂಥ ಜನಗಳು ಟೂರಿಸ್ಟ್ ಎಲ್ಲ ಹೆಲ್ಪ್ ಮಾಡ್ತಾರೆ. ಬರೋರು 10, 20, 50 ಹಿಂಗೆಲ್ಲ ದುಡ್ಡು ಕೊಡ್ತಾರೆ. ಆ ದುಡ್ಡನ್ನು ವೇಸ್ಟ್ ಮಾಡಿದೆ ಸ್ವಲ್ಪ. ನಾನು ಜೋಗದಲ್ಲಿ ಸೊಂಟಗಿಂಟೆಲ್ಲ ಮುರಿದು 1 ವರ್ಷ ಬೆಡ್ ರೆಸ್ಟ್ ಆಗಿಬಿಡ್ತು. ದುಡ್ಡೆಲ್ಲ ಆವಾಗಲೇ ಖಾಲಿ ಆಗ್ಬಿಡ್ತು. ಇಲ್ಲಾಂದರೆ ಇಷ್ಟೊತ್ತಿಗೆ ಒಂದು 2 ಎಕರೆ ಜಾಗ ತೊಗೊಂಡು ನನ್ನ ಆಸೆ ಒಂದು ಸ್ಪೋರ್ಟ್ಸ್ ಆಶ್ರಮ ಮಾಡ್ಬೇಕು ಅನ್ನೋದು. ನಮ್ಮ ಚಿತ್ರದುರ್ಗದಲ್ಲಿ ಒಂದು ಸ್ಪೋರ್ಟ್ಸ್ ಆಶ್ರಮ ಮಾಡಿ ಎಲ್ಲ ಹುಡುಗರಿಗೆ ರೆಡಿ ಮಾಡ್ಬೇಕು. ಅಲ್ಲಿ ಫೀಸ್ ಇರಬಾರ್ದು, ಹೆಲ್ಪ್ ಅಂತ ಮಾಡ್ಬೋದು. ಯಾರೇ ಬಂದ್ರೂ ಹೆಲ್ಪ್ ಅಂತ ಮಾಡ್ಬೋದು, ಫೀಸ್ ಅಂತ ಏನಿಲ್ಲ. ಬರ್ತೀಯ, ನಿನ್ನ ಸ್ಕೂಲ್ ನಿನ್ನದು, ನೀನು ಮಾಡ್ತೀಯ, ಆತಿಥ್ಯ ನಿನ್ನ ಕೈಲಿ ಎಷ್ಟು, ನನ್ನ ಕೈಲಿ ಎಷ್ಟು ಆಗುತ್ತೋ ಅದು ರೆಡಿ ಮಾಡ್ತೀವಿ, ಮುಂದುವರ್ಸಿಕ ನೀನು. ಇದೇ ನನ್ನ ಆಸೆ. ಅದಕ್ಕೆ
ನಮ್ಮ ಊರು MLA ಕಡೆ ಒಂದು 2 ಎಕರೆ ಜಾಗ ಕೇಳಿದ್ನಿ, ಎಲ್ಲರೂ ಒಂದು ಕೇಳಿದರೆ ಕೊಟ್ಟರೆ ತುಂಬ ಒಳ್ಳೇದಾಗತ್ತೆ. ನನಗೆ ಅಂತ ನಾನು ಏನು ಬೇಡ, ನಾನು ಕರ್ನಾಟಕದ ನಾಯಿ, ಒಬ್ಬ ಕನ್ನಡಿಗ ನಾಯಿ ಸತ್ತರೆ ಸಾಕು ನನ್ನ ಕೊನೆ ಆಸೆ. ನನಗೆ ನೋಡೋಣ ದೇವರು ಹೆಂಗೆ ಎಲ್ಲದು ಈ ಮಟ್ಟಕ್ಕೆ ಬಂದು ನಿಂತೀನಿ. ಈಗಾಗಲೇ 88 ನಾನು ಹುಟ್ಟಿದ್ದು, 91 ನಾನು ಕರ್ನಾಟಕ ಬಂದದ್ದು. 2006ರಲ್ಲಿ 10ಕ್ಕೆ ಶುರು ಮಾಡಿದೆ. ಇವತ್ತು ಹಳೆ 2025, ಈ ಹೊಸ ವರ್ಷ ಯುಗಾದಿ ಬೇರೆ ಆಯಿತು. ತುಂಬ ಆದರೆ ಅವಾಗಿದ್ದ ಬಾಡಿ ವೆಯ್ಟಿಗೂ ಈಗಿರೋ ವೆಯ್ಟಿಗೂ ನಾನೀಗ 95 kg ಇದ್ದೀನಿ. ಅಂದರೆ ನಾನು ಸಣ್ಣ ಆದರೆ ಎಲ್ಲೆಲ್ಲಿ ಮುರಿದತ್ತೋ ಅಲ್ಲೆಲ್ಲ ನೋವು ಬರುತ್ತೆ, ಅದು ಒಂದು ಪ್ರಾಬ್ಲಮ್ ಸಣ್ಣ. ಮತ್ತು ನಾನು ಏನಾರ ಒಂದು ಕೋಟೆ ಗಿಟೆ ಹತ್ತಬೇಕು, ಇಲ್ಲ ಜಿಮ್ಮಿಗೆ ಹೋಗ್ಬೇಕಂದ್ರೆ ಜಿಮ್ಮಿಗೆ ಹೋಗ್ಬಿಟ್ಟು ಕೋಟೆ ಹತ್ತಕ್ಕಾಗಲ್ಲ. ನಾನು ಕಾಲು ಒಂದು ಕಡೆಗಿಟ್ಟರೆ ಅದೊಂದು ಕಡೆಗೆ ಹೋಗುತ್ತೆ, ಯಾಕಂದರೆ ನಾನು ವಿತೌಟ್ ಸೇಫ್ಟಿ ಹತ್ತೀನಿ ಕೋಟೆಯಲ್ಲಿ. ಹಂಗಾಗಿ ವಿತೌಟ್ ಸೇಫ್ಟಿ ಕೋಟೆ ಹತ್ತಿಬಿಟ್ಟು ಒಂದು ಸರಿ 100 ಸರಿ ಹತ್ತೀನಿ, 100 ಸರಿ ಹತ್ತಿ ಜಿಮ್ಮಿಗೆ ಹೋಗೋಕ್ಕಾಗಲ್ಲ. ಹಂಗಾಗಿ ಬರೋ ಜನಗಳೇ ಹಿಂಗೆ ದುಡ್ಡು ಕೊಡಿ, ಯಾರು ಒಬ್ಬರು ಪಾನ್ಸರ್ ಅಂತ ಸಿಕ್ಕಿ ನಿನಗೆ ನಾನು ಮಾಡ್ತೀವ, ನೀನು ಏನು ಮಾಡ್ತೀವ ಮಾಡ ಅಂತೇಳಿ ಏನಾರು ಹುಡುಗರು ಗಿಡುಗರು ತಿಂಡಿ ಗಿಂಡಿ ಕೊಟ್ಟು ಆಗಲಿ, ಇಲ್ಲ ನನಗಾಗಲಿ ಒಂದು ಮನೆಗಿನೇ ಕೊಟ್ಟು ಏನಾರು ನೀನು ನೋಡೋಣ ಅಂದರೆ 3 ತಿಂಗಳು ಟೈಮ್ ಕೊಡಲಿ, ಆಮೇಲೆ ನೋಡಿ ನಮ್ಮ ಬಾವುಟ ಎಲ್ಲಿ ಆರಿಸ್ತೀನಿ ಅಂತ. ನನಗೀಗಲೂ ನಾನು ಈ ವಿಡಿಯೋ ಮೂಲಕ ಎಲ್ಲರಿಗೂ ಹೇಳೋದು, ನಾನು ಮೊನ್ನೆ ದುಬೈಗೆ ಹೋಗಿದ್ದೆ, ಬುರ್ಜ್ ಖಲೀಫಾ ಹತ್ತಕ್ಕೆ. ಒಂದೇ ಮಾತು ಹೇಳಿದ್ದವರು, ನಿಮ್ಮ ಇಂಡಿಯಾದಲ್ಲಿರೋ ಬಿಲ್ಡಿಂಗಿನ ಯಾವ್ದು ಹತ್ತಿದೆಯಾ, ಯಾವ್ದು ಹತ್ತಿಲ್ಲ, ಫಸ್ಟ್ ಅಲ್ಲಿರೋದನ್ನೆಲ್ಲ ಹತ್ತು, ಆಮೇಲೆ ನಾವು ಕೊಡ್ತೀವಿ. ನೀವು ಪ್ರಯತ್ನ ಪಟ್ಟಿದ್ದೀರಾ ಬೆಂಗಳೂರಲ್ಲಿ ಯಾವುದಾದ್ರೂ ಹತ್ತಕ್ಕೆ? ಅಣ್ಣ ಬೆಂಗಳೂರು UB ಸಿಟಿ, ಆಮೇಲೆ ಬನ್ನೇರುಘಟ್ಟ ರೋಡಲ್ಲಿರೋಂಥ ಒಂದು ಬಿಲ್ಡಿಂಗು, ನಮ್ಮ ಇಸ್ಕಾನ್ ಟೆಂಪಲ್ ಹತ್ರ ಇರೋ ಬಿಲ್ಡಿಂಗು, ಆಮೇಲೆ ಈಗ ಒಂದು ಹೊಸ ಬಿಲ್ಡಿಂಗು, ಎಲ್ಲದಕ್ಕೂ ಪರ್ಮಿಷನ್ ಕೇಳಿದೆ. ನೋಡ್ತೀನಿ, ಮೀಟಿಂಗ್ ಐತಿ, ಮೀಟಿಂಗಲ್ಲಿ ಮಾತಾಡ್ಬಿಟ್ಟು. ಬಟ್ ಎಲ್ರಿಗೂ ಒಂದು ಭಯ ಇರುತ್ತೆ, ಒಂದು ಜೀವ ಅಲ್ವಾ, ಜೀವನೇ. ಬಟ್ ಎಲ್ಲೇ ಆದರೂ ಹೊರಗೆ ನನಗೂ ಗೊತ್ತು, ನಾನು ಎಲ್ಲ ತಿಳಿದ್ರೋನೆ ವಿತೌಟ್ ಸೇಫ್ಟಿ ಹತ್ತೋದು ಕಾನೂನು ಪ್ರಕಾರ ತಪ್ಪು, ಅದು ಸೂಸೈಡ್ ಅಟೆಂಪ್ಟ್ ಆಗುತ್ತೆ. ಬಟ್ ನಾನು ಸೇಫ್ಟಿ ಹಾಕ್ಕೊಂಡು ಹತ್ತಿದ್ದೀನಿ ಅಂದೆ. ಒಂದು ರೋಪ್ ಮೇಲ್ಗಡೆಯಿಂದ ಇಲ್ಲೇ ಬಿಟ್ಬಿಡೋದು. ನನ್ನ ಹತ್ರ 200 ಮೀಟರ್ ರೋಪ್ ಇದೆ, ನಮ್ಮ ಇದರಲ್ಲಿ 200 ಮೀಟ್ರ್ ಬಿಲ್ಡಿಂಗ್ ಯಾವುದೂ ಇಲ್ಲ. 200 ಮೀಟ್ರ್ ಬಿಲ್ಡಿಂಗ್ ಬಂಡೆ ರೋಪ್ ಇದೆ, ಒಂದು ರೋಪ್ನ ಬಿಟ್ಬಿಟ್ಟು ಅಲ್ಲಿಂದ ನಾನು ರೋಪನ್ನ ಲಾಕ್ ಮಾಡ್ಕೊಂಡಿರ್ತೀನಿ, ಬಿದ್ದರೆ ರೋಪಲ್ಲೇ ಇರ್ತೀನಿ. ಸೇಫ್ಟಿ ಹಾಕ್ಕೊಂಡೇ ಹತ್ತೀನಿ, ವಿತೌಟ್ ಸೇಫ್ಟಿ ಎಲ್ಲ ನಾನು ಹತ್ತಲ್ಲ. ಅದಕ್ಕೆ ಏನೋ ಒಂದು ಸ್ವಲ್ಪ ಪರ್ಮಿಷನ್ ಯಾರು ನಮ್ಮ ಬೆಂಗಳೂರಲ್ಲಿ ನಮ್ಮ ಜನತೆ ನನಗೆ ಮೇಲೆ ಸಪೋರ್ಟ್ ಮಾಡಿ ಸೇಫ್ಟಿಯಿಂದ ಹುಷಾರಾಗಿ ಹತ್ತಲ್ಲ ಅಂದರೆ ನಾನು ಲೆಟ್ರ್ ಕೊಡ್ತೀನಿ. ಲೆಟ್ರ್ ಕೊಟ್ಟು ಪೊಲೀಸ್ನವ್ರಿಗೂ ಕೊಡ್ತೀನಿ, ಬಿಲ್ಡಿಂಗ್ನವ್ರಿಗೂ ಕೊಡ್ತೀನಿ, ಕೊಟ್ಟು ಸೇಫ್ಟಿ ಹಾಕ್ಕೊಂಡೇ ಹತ್ತೀನಿ. ದಯವಿಟ್ಟು ಈ ವಿಡಿಯೋ ನೋಡೋರಿಗೆ ಎಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊತೀನಿ, ಯಾವ್ದಾರು ನಾನು ಬಿಲ್ಡಿಂಗ್ ಹತ್ತಕ್ಕೆ ಪರ್ಮಿಷನ್ ಸೇಫ್ಟಿಯಿಂದ ಹತ್ತಿದ್ದೀನಿ, ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ. ಯಾವತ್ತೂ ನಾನು ಬೀಳೋಕ್ಕೆ ಕೆಳಗೆ ಬೀಳಲ್ಲ, ಯಾಕಂದರೆ ಸೇಫ್ಟಿ ರೋಪ್ ಹಾಕಿರ್ತೀನಿ. ದಯವಿಟ್ಟು ಅವಕಾಶ ಮಾಡಿಕೊಡಿ ನನಗೆ, ನಮ್ಮ ಸಾಧನೆಗೆ. ವಿಡಿಯೋ ನೋಡ್ತಿರೋರು ಯಾರಾದರೂ ದಯವಿಟ್ಟು ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಆದರೆ ನೋಡಿ, ಹೆಲ್ಪ್ ಮಾಡಿ. ಖಂಡಿತ ನನಗೆ ಅದನ್ನೇ ನಾನು ಕೇಳ್ತಿರೋದು. ನಮ್ಮ ದೇಶದಲ್ಲಿ ಒಲಿಂಪಿಕ್ನೆಲ್ಲ ಮೀರಿಸೋರು ಅದೀವಿ, ಗುರುತಿಸೋರಿಗೆ ನಾವು ಕಾಣಲ್ಲ, ಗುರುತಿಸೋರಿಗೆ ನಾವು ಕಾಣಲ್ಲ, ನಮ್ಮ ಕಂಡವರು ಯಾರು ನಮ್ಮನ್ನು ಗುರುತಿಸಲ್ಲ. ಕೋತಿರಾಜು ಬಂಡೆ ಹತ್ತುತ್ತಾನೆ, ಕೋತಿ ಥರ ಹತ್ತುತ್ತಾನೆ, ಅಷ್ಟೇ ತಾನೇ ಎಲ್ಲರಿಗೂ ಗೊತ್ತಿರೋದು. ವಿತೌಟ್ ಸೇಫ್ಟಿ ಹತ್ತೋದ್ರಲ್ಲಿ ವರ್ಲ್ಡ್ ಮೂವರಲ್ಲಿ ನಾನು ಒಬ್ಬ, ವರ್ಲ್ಡಿಗೆ ನಾನು ಒಬ್ಬ. ಈಗ ವರ್ಲ್ಡಲ್ಲಿ 2 ಅದಾರೆ ಟಾಪ್ ಲಿಸ್ಟಲ್ಲಿರೋರು, ಅದರಲ್ಲಿ ನಾನು ಒಬ್ಬ. ಅಮೆರಿಕದವನೊಬ್ಬನಿದ್ದ, ಅವ್ನು ಮದುವೆ ಆದ ಅಂತ ಬಿಟ್ಬಿಟ್ಟೆ.